ಹೀಗೆ ಎಲ್ಲ ದೊಡ್ಡ ದೊಡ್ಡ ಕೊಡುಗೆಗಳನ್ನ ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನ ನೆನಪು ಮಾಡಿಕೊಳ್ಳುವ ಹಾಗೂ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಮಹಾರಾಜರ ಪರಂಪರೆಗೆ ಅನುಗುಣವಾಗಿ ಶಾಶ್ವತವಾಗಿ ಈ ಭಾಗದಲ್ಲಿ ಜನ ನೆನಪು ಮಾಡಿಕೊಡುವಂತಹ ಕೆಲಸಗಳನ್ನ ಕಳೆದ 10 ವರ್ಷಗಳಲ್ಲಿ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡ್ಬೇಕಾದ್ರೆ ನಮ್ಮ ಮೋದಿಜಿ ಹೆಸರು ಹೇಳ್ಕೊಂಡು ಓಡಾಡ್ಬೇಕು. ಇವತ್ತು ನಾಗೇಂದ್ರನ ಇದ್ದಾರೆ, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯನ್ನ ಶ್ರಮಪಟ್ಟು ತಂದಿದ್ದೀವಿ. ಹಾಗೆ ಮಹಾರಾಜರು ಕಟ್ಟಿದಂತ ಕೇರ್ ಹಾಸ್ಪಿಟಲ್ 89 ಕೋಟಿ ನಾಗೇಂದ್ರನ ಹೊಡೆದಾಡಿದ್ರು ನವೀಕರಣಕ್ಕೆ ತಂದಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಬಂದಿದ್ರೆ ಆಗ ಯಡಿಯೂರಪ್ಪ ಸಾಹೇಬರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ ಅದ್ರ ಬ್ರಾಂಚ್ ಕೊಟ್ಟರು. ಶಂಕರಲಿಂಗೇಗೌಡರು ಬಂದಾಗ ಅಲ್ಲಿ ಜಾಗ ಕೊಟ್ಟರು. ಅದು ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಹೊಸ ಬಿಲ್ಡಿಂಗ್ ಕಟ್ಟಿರ್ಬೋದು, ಆದ್ರೆ ಜಯದೇವನ ಮೈಸೂರಿಗೆ ತಂದವರು ಯಾರಪ್ಪ ಅಂತಂದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬರು ತಗೊಂಡ್ಬಂದ್ರಾಗ. ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ವಿ. ರಿಂಗ್ ರೋಡ್ ಮಲೆನಾಡಿಂದ ಬಂದವನು. ಆ ಗಿಡದ ಹಾಸಿದ್ರು ಕೂಡ ಕರಿಕಾಳಮ್ಮ ಮತ್ತೆ ಚನ್ನಬಸಪ್ಪ ಇಬ್ರು ಇಟ್ಕೊಂಡು ಗಿಡಗಳನ್ನು ನಡೆಸಿದೆ. ಇವತ್ತು ಅದ್ಭುತವಾಗಿ ಗಿಡಗಳು ಕೂಡ ಬಂದಿದೆ. ಹಾಗೆ ಮ್ಯಾಜಿಕ್ ಬಾಕ್ಸ್ಗಳು ಸಪರೇಟ್ ಇಡಬೇಕು, ನಿಧಿ ಮೆಂಬರ್ ಅವರನ್ನು ತಗೊಂಡು ಘೋಷಣೆ ಮಾಡಿಸಿದ್ರೆ ಅದು ಕೂಡ ಅಪ್ರೂವಲ್ ಆಗಿದೆ. ಇವತ್ತು ಏರ್ಪೋರ್ಟ್ ರಿವೈವ್ ಮಾಡಂತ 311 ಕೋಟಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೊಟ್ಟರು. ಅದು ಎಕ್ಸ್ಪಾನ್ಷನ್ಗೆ ಸಿದ್ಧವಾಗ್ತಾ ಇದೆ. ಸಾರ್ವಜನಿಕ ರಾಜ್ಯ ಮಾರ್ಕ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಮೋದಿಜಿ. ಇಂಗ್ಲೆಂಡ್ ಕೊಟ್ಟು 2015 ಮೋದಿಜಿ ಅದು ಕಂಪ್ಲೀಟ್ ಮಾಡಿ ಇನಾಗ್ರೇಷನ್ ಕೂಡ ಮಾಡಿಸಿದೆ. ಇದೇ ಮಹಾರಾಜರು ಅವಾಗ ಪ್ರೈವೇಟ್ ಮೆಂಬರ್ ಕಾರ್ಯ ರೈಲ್ವೆ ಸ್ಟೇಷನ್ ಇವತ್ತಿಗೆ 13 ಹೊಸ ಟ್ರೈನ್ ತರುವ ಜೊತೆಗೆ 356 ಕೋಟಿ ರೂಪಾಯಿ ಕೊಟ್ಟು ಹೊಸ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕೂಡ ಮಾಡಿದ್ದೀವಿ. ಎಲ್ಲ 10 ಹಲವು ಅಭಿವೃದ್ಧಿ ಕಾರ್ಯಗಳಾಗಿದೆ. ಮಹಾರಾಜರು ಏನು ಪರಂಪರೆಯನ್ನು ಹಾಕಿಕೊಂಡು ಆ ಪರಂಪರೆಯನ್ನು 10 ವರ್ಷಗಳಲ್ಲಿ ಮುಂದುವರಿಸುವ ಕೆಲಸವನ್ನು ನರೇಂದ್ರ ಮೋದಿಜಿಯವರ ಕೃಪೆಯಿಂದ ನಾನು ಈ ಭಾಗದಲ್ಲಿ ಮಾಡಿದ್ದೀನಿ. ಅಭಿವೃದ್ಧಿ ಕಾರ್ಯ ಮುಂದುವರಿಬೇಕಾ ಬೇಡವಾ? ಇದು ಮುಂದುವರಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವರನ್ನ ನೀವೆಲ್ಲ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ವಿನಮ್ರವಾಗಿ ಮನವಿ ಮಾಡ್ಕೊಳ್ತೀನಿ.